ಹೇ ಗೈಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ ಮುಗಿದು ಒಂದು ತಿಂಗಳ ಮೇಲೆ ಆಯಿತು. ಆದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಇನ್ನೂ ಹೊರಗಡೆ ಮುಗ್ದೇ ಇಲ್ಲ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಕಡೆಯೂ ಅಷ್ಟೇ, ಯಾವುದೇ ಈವೆಂಟಲ್ಲಾಗಿರ್ಬೋದು ಅಥವಾ ಯಾವುದೇ ಪ್ರೋಗ್ರಾಮ್ಸಲ್ಲಾಗಿರ್ಬೋದು, ಯಾವುದಾದ್ರೂ ಒಂದು ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂದರೆ ಅವರ ಕ್ರೇಜೇ ಬೇರೆ ಲೆವೆಲ್ಗಿದೆ. ಹಾಗೆ ಕಲರ್ಸ್ ಕನ್ನಡ ಚಾನಲಲ್ಲಿ ಕೂಡ ಅಷ್ಟೇ, ಪ್ರತಿ ವಾರ ಯಾವುದಾದ್ರೂ ಒಂದು ಕಂಟೆಸ್ಟೆಂಟ್ಸ್ ಬರ್ತಾನೆ ಇದ್ದಾರೆ. ಸೊ ಈ ವಾರನೂ ಕೂಡ ಬಂದಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಬಟ್ ಈ ಒಂದು ವೀಡಿಯೋದಲ್ಲಿ ನಾವು ಇವಾಗ ಮಾತಾಡ್ತಿರೋದು ತುಕಾಲಿ ಸಂತೋಷ್ ಅವರ ಬಗ್ಗೆ. ಸೊ ತುಕಾಲಿ ಸಂತೋಷ್ ಅವರು, ವರ್ತು ಸಂತೋಷ್ ಅವರು ಎಷ್ಟು ಚೆನ್ನಾಗಿದ್ರು, ಒಳಗಡೆ ಅವರ ಬಾಂಡಿಂಗ್ ಹೇಗಿತ್ತು ಅಂತೆಲ್ಲ ನಾವು ನೋಡಿದ್ವಿ. ಹಾಗೆ ಹೊರಗಡೆ ರೀಸೆಂಟಾಗಿ ಬಂದಮೇಲೂ ಅಷ್ಟೇ ಅವರು ವರ್ತು ಸಂತೋಷ್ ಅವರ ಒಂದು ಫಂಕ್ಷನ್ಗೆಲ್ಲ ಹೋದಾಗ ವರ್ತು ಸಂತೋಷ್ ಅವರು ಅವ್ರಿಗೆ ಲಾಕೆಟ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಚಿನ್ನದ ಲಾಕೆಟು. ಸೊ ಇವಾಗ ನಾವು ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಇನ್ನೊಂದು ನ್ಯೂಸ್ನ ನೋಡ್ಬೋದು. ಏನು ಅಂತ ಅಂದರೆ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು ಅಂತ ತುಕಾಲಿ ಸಂತೋಷ್ ಅವರು ಎಲ್ಲರಿಗೂ ಗೊತ್ತಿತ್ತು ಆಲ್ಮೋಸ್ಟ್ ಆಗಿ. ಸೊ ಇವಾಗ ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಚೆನ್ನಾಗಿ ಆಟಾಡಿ, ಕಾಮಿಡಿ ಮಾಡಿ, ನಗ್ಸಾಡಿ, ಏನೋ ಒಂದು ಒಟ್ಟಿನಲ್ಲಿ ಅವರು ಟಾಪ್ 6 ಇದ್ದರು. ಸೊ ಎಷ್ಟೋ ಜನಕ್ಕೆ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಿಲ್ಲ ಅಂತಂದರೂ ಹೋಗ್ತಾ ಎಷ್ಟೋ ಜನ ಇಷ್ಟಪಟ್ಟರು ಅವ್ರನ್ನ. ಸೊ ಇವಾಗ ಟಾಪ್ 6 ಬಂದು ಅವರು ಹೊರಗಡೆ ಒಂದಿಷ್ಟು ರೆಮ್ಯುನೇಷನ್ ಅಂತ ಅವರು ಸಂಪಾದಿಸಿರ್ತಾರೆ ದುಡ್ಡನ್ನ. ಸೊ ಆ ದುಡ್ಡಿಂದ ಅವರು ಒಂದು ಕಾರನ್ನ ತೊಗೊಂಡಿದ್ದಾರೆ ಅವರು. ಸೊ ಯಾವ ಕಾರು ಏನು ಅಂತ ನೋಡೋದಾದರೆ 20 ಲಕ್ಷ ಮೊತ್ತದ ಕಾರದು ಅಂತ ಹೇಳ್ಬೋದು. ಸೊ ಚಿಕ್ಕ ಕಾರಲ್ಲ, ಖಂಡಿತವಾಗ್ಲೂ ದೊಡ್ಡ ಕಾರೇ ತೊಗೊಂಡಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಆಸೆ ಆಗಿರುತ್ತೆ, ಕನಸಾಗಿರುತ್ತೆ ಇದೆಲ್ಲ, ಈ ಥರ ಡ್ರೀಮ್. ಒಂದು ಮಿಡಲ್ ಕ್ಲಾಸ್ ಅವ್ರಿಗೆ ಅಂದರೆ ಖಂಡಿತವಾಗ್ಲೂ 20 ಲಕ್ಷದ ಕಾರ್ ತೊಗೊಳ್ಳೋದು ಚಿಕ್ಕ ವಿಷಯ ಅಲ್ಲ ಅಂತ ಹೇಳೋದು. ಸೊ 20 ಲಕ್ಷದ ಕಾರ್ ತೊಗೊಂಡಿದ್ದಾರೆ. ಯಾವ ಕಾರು ಅಂತ ನೋಡೋದಾದರೆ ಅದು ಕಿಯಾ ಕಾರು. ಸೊ ತುಂಬಾ ಖುಷಿಪಟ್ಟು ಅವರು ಮತ್ತು ಅವರ ಹೆಂಡತಿ ಹೋಗ್ಬಿಟ್ಟು ಇಬ್ಬರು ಮೊನ್ನೆ ಅಷ್ಟೇ ಹೋಗಿ ಆ ಕಾರ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಎಷ್ಟೋ ಜನ ಅವರ ಫ್ಯಾನ್ಸ್ ಅಲ್ದಿದ್ರು ಅವರ ಒಂದು ಸಾಧನೆ ನೋಡಿ ಖುಷಿಪಟ್ಟು ಇನ್ನೂ ಇದೇ ಥರ ಬೆಳಿಬೇಕು ನೀವು ಅಂತ ಎಲ್ಲ ಹಾರೈಸಿದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಷಯ ಕೇಳಿ ಅಂತ ಕೂಡ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರ ಚಾನಲ್ಸ್ ರಕ್ಷಾ ಐಡಿ ಅಂತ ಡೈಲಿ ವೀಡಿಯೋಸ್ ಹೋಗ್ತಿರ್ತಲ್ಲ, ನಿಮ್ಗೆ ಯಾರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋಸ್ ಟೇಕ್ ಕೇರ್, ಬಾಯ್.